ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಕಾಸ್ಟ್ ಅಕೌಂಟಿಂಗ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ಕ್ವೆಶನ್ ಪೇಪರ್ ರಿಲೇಟೆಡ್ ಬಂದ್ರೆ ನಿಮ್ಗೆ ಇಲ್ಲಿ ಟಾಪಿಕ್ಸ್ ನ ಹಾಕಿರುವಂತದ್ದು. ಡಿಫೈನ್ ಕಾಸ್ಟಿಂಗ್, ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಕ್ಲಾಸಿಫೈಯಿಂಗ್ ಅಂದ್ರೆ ಕ್ಲಾಸಿಫೈ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ ಅಂಡ್ ಅಪ್ರೋಪ್ರಿಯೇಟ್ ಅಲೋಕೇಶನ್ ಆಫ್ ಎಕ್ಸ್ಪೆಂಡಿಚರ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಕಾಸ್ಟ್. ಅಂದ್ರೆ ಯಾವ್ಯಾವ ಹೆಡ್ಡಿಂಗ್ ಯಾವ್ಯಾವ ಐಟಮ್ ಹಾಕ್ಬೇಕು ಅದನ್ನ ಅಲೋಕೇಟ್ ಮಾಡ್ತೀವಿ. ಏನಕ್ಕೆ ಇನ್ ಆರ್ಡರ್ ಟು ಫೈಂಡ್ ದ ಕಾಸ್ಟ್. ಕಾಸ್ಟ್ ಅಂದ್ರೆ ಎಕ್ಸ್ಪೆನ್ಸಸ್, ದ ರಿಲೇಷನ್ ಆಫ್ ದಿಸ್ ಕಾಸ್ಟ್ ಟು ಸೇಲ್ಸ್ ವ್ಯಾಲ್ಯೂ ಅಂಡ್ ಅಸರ್ಟೈನ್ಮೆಂಟ್ ಆಫ್ ಪ್ರಾಫಿಟಬಿಲಿಟಿ. ನಮ್ಗೆ ಖರ್ಚು ಗೊತ್ತಾದ್ರೇನೆ ಅದಕ್ಕೊಂದು ಮಾನಿಟರಿ ವ್ಯಾಲ್ಯೂ ಅಂದ್ರೆ ಸೇಲ್ ವ್ಯಾಲ್ಯೂನ ಫಿಕ್ಸ್ ಮಾಡಬಹುದು. ಸೊ ಕಾಸ್ಟ್ ಗೊತ್ತಿದೆ, ಸೇಲ್ಸ್ ಗೊತ್ತಿದೆ ಅಂತಾರೆ, ಡಿಫ್ರೆನ್ಸ್ ನಮ್ಗೆ ಪ್ರಾಫಿಟ್ ಬರೋ ತರ ನೋಡ್ಕೋಬೇಕು, ಲಾಸ್ ಆಗೋ ತರ ನೋಡ್ಕೋಬಾರ್ದು. ಸೊ ಈ ಪ್ರೋಸೆಸ್ ನ ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ವಾಟ್ ಡು ಯು ಮೀನ್ ಬೈ ಕಾಸ್ಟ್? ಕಾಸ್ಟ್ ರೆಫರ್ಸ್ ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಎ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಆಗ್ತಿದೆ ಅನ್ನೋದನ್ನ ಕಾಸ್ಟ್ ಅಂತ ಕರಿತೀವಿ. So what is bin card? It is very, very important. Bin card is a card fixed or tagged to the bin which gives the details of the movement of quantity of materials. ಅಂದ್ರೆ ಎಷ್ಟು ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಹೊರಗಡೆ ಹೋಗಿದೆ, ಒಳಗಡೆ ಬಂದಿದೆ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದು ಟ್ಯಾಗ್ ಫಿಕ್ಸ್ ಮಾಡಿರ್ತಾರೆ. ಸೊ ಲೈಕ್ ಮೆಟೀರಿಯಲ್ಸ್ ಅಲ್ಲಿ ಟ್ಯಾಗ್ ಫಿಕ್ಸ್ ಮಾಡಿರೋದನ್ನ ನಾವು ಬಿನ್ ಕಾರ್ಡ್ ಅಂತ ಕರಿತೀವಿ. ಸೊ ವಾಟ್ ಡು ಯು ಮೀನ್ ಬೈ ವೇಜ್ ಶೀಟ್? ಎ ವೇಜ್ ಶೀಟ್ ಇಸ್ ಎ ಡಾಕ್ಯುಮೆಂಟ್ ಶೋಯಿಂಗ್ ಎಂಪ್ಲಾಯಿ ವೇಜಸ್, ಡಿಡಕ್ಷನ್ಸ್ ಅಂಡ್ ನೆಟ್ ಪೇ. ಸೊ ಯಾರ್ಯಾರಿಗೆ ಎಷ್ಟು ಸಂಬಳ, ಮತ್ತೆ ಅವ್ರದ್ದು ಡಿಡಕ್ಷನ್ಸ್ ಎಷ್ಟು, ಮತ್ತೆ ಅವ್ರದ್ದು ಫೈನಲಿ ನೆಟ್ ಸ್ಯಾಲರಿ ಎಷ್ಟು ಅಂತ ತೋರ್ಸೋಂತ ಶೀಟ್ ಡಾಕ್ಯುಮೆಂಟ್ ನ ನಾವು ವೇಜ್ ಶೀಟ್ ಅಂತ ಕರಿತೀವಿ. ವಾಟ್ ಈಸ್ ಅಪೋರ್ಷನ್ಮೆಂಟ್? The allotment of proportion of items to cost center or cost unit. ಯಾವ್ಯಾವ ಐಟಮ್ ಯಾವ್ಯಾವ ಕಾಸ್ಟ್ ಮತ್ತೆ ಯಾವ್ಯಾವ ಸೆಂಟರ್ ಯಾವ್ಯಾವ ಕಾಸ್ಟ್ ಯೂನಿಟ್ ಗೆ ಅಲೋಕೇಟ್ ಮಾಡೋಂಥದ್ದನ್ನ ಪ್ರಪೋರ್ಷನೇಟ್ ನ ನಾವೇನಂತ ಕರಿತೀವಿ? ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಕಾಸ್ಟ್? ವೆರಿ ಇಂಪಾರ್ಟೆಂಟ್. ಮೆಟೀರಿಯಲ್, ಲೇಬರ್, ಎಕ್ಸ್ಪೆನ್ಸಸ್, ಇದನ್ನ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಕರೀತಾರೆ. ವಾಟ್ ಆರ್ ಇಂಡೈರೆಕ್ಟ್ ಮೆಟೀರಿಯಲ್ಸ್? ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಗೆ ಬೇಕಾಗಿರುವಂತ ಮೆಟೀರಿಯಲ್ಸ್ ನ ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂದ್ರೆ ಇಟ್ ಈಸ್ ಇಂಡೈರೆಕ್ಟ್ಲಿ ಯೂಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಎ ಪ್ರಾಡಕ್ಟ್. ಅದೇನಿದೆ ನೋಡೋಣ. ಇಂಡೈರೆಕ್ಟ್ ಮೆಟೀರಿಯಲ್ಸ್ ರೆಫರ್ಸ್ ಟು ದ ಮೆಟೀರಿಯಲ್ಸ್ ವಿಚ್ ಕೆನಾಟ್ ಬಿ ಈಸಿಲಿ ಐಡೆಂಟಿಫೈಡ್ ಇನ್ ದ ಪ್ರಾಡಕ್ಟ್ ಅಂಡ್ ಕೆನಾಟ್ ಬಿ ಕನ್ವೀನಿಯಂಟ್ಲಿ ಮೆಷರ್ಡ್ ಅಂಡ್ ಡೈರೆಕ್ಟ್ಲಿ ಚಾರ್ಜ್ ಟು ದ ಪ್ರಾಡಕ್ಟ್. ಅದನ್ನ ಡೈರೆಕ್ಟ್ ಆಗಿ ಚಾರ್ಜ್ ಮಾಡಲ್ಲ, ಇಂಡೈರೆಕ್ಟ್ ಆಗಿ ಅದು ಯುಟಿಲೈಸ್ ಆಗಿರುವಂತದನ್ನ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. State the purpose of preparing reconciliation statement. Reconciliation reveals the reason for the different in profit or loss between cost and financial account. ಆ ರೀಸನ್ ಕಾಸ್ಟ್ ಅಕೌಂಟಿಂಗ್ ಅಲ್ಲೇ ಬೇರೆ ರೆಕಾರ್ಡ್ ಮಾಡ್ತೀವಿ, ಫಿನಾನ್ಷಿಯಲ್ ಅಕೌಂಟಿಂಗ್ ಬೇರೆ ಮಾಡ್ತೀವಿ. ಆ ರೀಸನ್ ನ ಫೈಂಡ್ ಔಟ್ ಮಾಡುವಂತ ಡಿಫರೆನ್ಸ್ ನ ನಾವೇನಂತ ಕರಿತೀವಿ, ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತಾರೆ reconciliation statement in order to find out the difference between profit or loss between cost and financial account. It also helps in checking the arithmetic accuracy of the costing data. Arithmetic accuracy ಅಂದ್ರೆ accurate ಆಗಿರುತ್ತೆ ಅಂತ ಹೇಳ್ಬೋದು. How do you calculate wages under ALSE plan? ALSE plan ಅಲ್ಲಿ wages ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಸೊ ಫಾರ್ಮುಲಾ ಬಂದು ನಿಮ್ಗೆ total earnings is equal to time taken into rate per hour plus bonus. Time taken into rate per hour plus bonus. ಆದ್ರೆ ಬೋನಸ್ ನ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಈ ರೀತಿ ಬೋನಸ್ ನ ಕ್ಯಾಲ್ಕುಲೇಟ್ ಮಾಡುವಂತದ್ದು. ಸೊ ಇದನ್ನ ಆಲ್ಸೆ ಪ್ಲಾನ್ ಅಂತ ಕರೀತಾರೆ. ಡಿಫೈನ್ ಓವರ್ ಹೆಡ್. ಓವರ್ ಅಂಡ್ ಅಬೋವ್ ದ ಪ್ರೈಮ್ ಕಾಸ್ಟ್ ಈಸ್ ನೋನ್ ಆಸ್ ಓವರ್ ಹೆಡ್. ಓವರ್ ಅಂಡ್ ಅಬೋವ್ ದ ಪ್ರೈಮ್ ಕಾಸ್ಟ್ ಆದ್ಮೇಲೆ ಬರುವಂತದನ್ನ ಓವರ್ ಹೆಡ್ಸ್ ಅಂತ ಕರಿತೀವಿ. ವಾಟ್ ಆರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್? ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಇಟ್ ಈಸ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ವಾಟ್ ಆರ್ ಚಾರ್ಜಬಲ್ ಅಂತಾನೆ ಇಟ್ ಈಸ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದರ್ವೈಸ್ ನೋನ್ ಆಸ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಆರ್ ದೋಸ್ ಎಕ್ಸ್ಪೆನ್ಸಸ್ ಅದರ್ ದನ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್ ವಿಚ್ ಆರ್ ಡೈರೆಕ್ಟ್ಲಿ ಇನ್ಕರ್ಡ್ ಆನ್ ಎ ಸ್ಪೆಸಿಫಿಕ್ ಕಾಸ್ಟ್. ಅಂದ್ರೆ ಮೆಟೀರಿಯಲ್ಸ್ ಡೈರೆಕ್ಟ್ ಆಗಿ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಗೆ ಇನ್ನೊಂದು ನೇಮು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದರ್ ದನ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಬಿಟ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. What is cost sheet? Cost sheet is a statement which provides for the assembly of detailed cost of cost center or cost unit. Detail ಆಗಿರುತ್ತೆ. ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಾಸ್ಟ್ ಅಂದ್ರೆ ಆಫೀಸ್ ಆರ್ ವರ್ಕ್ಸ್ ಕಾಸ್ಟ್ ಎಷ್ಟು, ಇಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಗೂಡ್ಸ್, ಟೋಟಲ್ ಕಾಸ್ಟ್ ಡೀಟೇಲ್ ಆಗಿ ಸಿಗೋ ಅಂತದನ್ನ ಕಾಸ್ಟ್ ಶೀಟ್ ಅಂತ ಕರಿತೀವಿ.
What do you mean by labor turnover? It is the rate at which employees leave and are replaced in an organization. ಅಂದ್ರೆ ಲೇಬರ್ ಟರ್ನ್ ಓವರ್ ಅಂತಾನೆ, ಇಲ್ಲ ಎಂಪ್ಲಾಯೀಸ್ ಬಿಟ್ಟೋಗಿರ್ತಾರೆ, ಇಲ್ಲ ಅಂತಾರೆ ಅವ್ರ ಜಾಗಕ್ಕೆ ಇನ್ನೊಬ್ರನ್ನ ರೀಪ್ಲೇಸ್ ಮಾಡಿರೋಂಥದ್ದನ್ನ ಲೇಬರ್ ಟರ್ನ್ ಓವರ್ ಅಂತ ಕರಿತೀವಿ. What is idle time? Mention two reasons. Idle time is the time for which payment is made but no direct production or benefits is obtained. ಅಂದ್ರೆ ಪೇಮೆಂಟ್ ಸಿಗತ್ತೆ, ಐಡಲ್ ಆಗಿ ವೇಸ್ಟ್ ಮಾಡ್ತಾರೆ, ಸೊ ಅಲ್ಲಿ ಯಾವುದೇ ರೀತಿ ಪ್ರೊಡಕ್ಷನ್ ಮತ್ತೆ ಬೆನಿಫಿಟ್ಸ್ ಇರಲ್ಲ, ಸೊ ಅದನ್ನ ಐಡಲ್ ಟೈಮ್ ಅಂತ ಕರೀತಾರೆ. ರೀಸನ್ಸ್ ಏನಾದ್ರೆ ಮೆಷಿನ್ ಬ್ರೇಕ್ ಡೌನ್, ಪವರ್ ಫೇಲ್ಯೂರ್, ಇದೆಲ್ಲ ರೀಸನ್ಸ್ ಆಗಿ ನೋಡ್ಬೋದು. What is reconciliation statement? A reconciliation statement is a statement which is prepared to reconcile the profit as per cost account with the profit as per financial account by suitably treating the costs for the difference between the cost and financial profit. ಅಂದ್ರೆ ಸೊ ರೀಸನ್ಸ್ ಕಾಸ್ಟ್ ಅಕೌಂಟಿಂಗ್ ಮತ್ತೆ ಫಿನಾನ್ಷಿಯಲ್ ಅಕೌಂಟಿಂಗ್ ನ ರೀಕನ್ಸಿಲ್ ಮಾಡ್ತಾರೆ. ರೀಕನ್ಸಿಲ್ ಅಂದ್ರೆ ಏನಾದ್ರು ಚೇಂಜಸ್ ಇದೆಯಾ ಅಂತ ನೋಡ್ತಾರೆ, ಸೊ ಇದನ್ನ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಡಿಫೈನ್ ದ ಟರ್ಮ್ ಕಾಸ್ಟಿಂಗ್. According to ICMA London, the term costing is the technique and process of ascertainment of cost. ಅಂದ್ರೆ ಅಸರ್ಟೈನ್ ನಾವ್ ಯಾವ ಪ್ರೋಸೆಸ್ ಮತ್ತೆ ಯಾವ ಟೆಕ್ನಿಕ್ ನ ಯೂಸ್ ಮಾಡ್ತಾ ಇದೀವಿ ಕಾಸ್ಟ್ ನ ಕಂಡಿಡಿಲಿಕ್ಕೆ ಅನ್ನೋದನ್ನ ನಾವೇನಂತ ಕರಿತೀವಿ, ಕಾಸ್ಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ MRN? ಇಟ್ ಸ್ಟ್ಯಾಂಡ್ಸ್ ಫಾರ್ ಮೆಟೀರಿಯಲ್ ರಿಕ್ವಸಿಷನ್ ನೋಟ್. ಏನಂತ ಕರೀತಾರೆ ಇದನ್ನ? ಮೆಟೀರಿಯಲ್ ರಿಕ್ವಸಿಷನ್ ನೋಟ್ ಅಂತ ಕರೀತಾರೆ. ಇಟ್ ಈಸ್ ಎ ಪ್ರಿಂಟೆಡ್ ಫಾರ್ಮ್ ಯೂಸ್ ಟು ಫಾರ್ಮಲಿ ರಿಕ್ವೆಸ್ಟ್. ಮೆಟೀರಿಯಲ್ ರಿಕ್ವಸಿಷನ್ ನೋಟ್ ಅಂತಾರೆ, ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಯಾರನ್ನ, ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ರಾ ಮೆಟೀರಿಯಲ್ಸ್ ನ ಇಶ್ಯೂ ಮಾಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡುವಂತದನ್ನ ಮೆಟೀರಿಯಲ್ ರಿಕ್ವಸಿಷನ್ ನೋಟ್ ಅಂತ ಕರೀತಾರೆ. ಸೊ ಇಷ್ಟು ಕ್ವೆಶನ್ ಪೇಪರ್ ರಿಲೇಟೆಡ್ ಒಂದೇ ನಿಮ್ಗೆ ಡಿಸ್ಕಸ್ ಮಾಡ್ತಿರೋಂಥದ್ದು ಸ್ಟೂಡೆಂಟ್ಸ್. ಕಾಸ್ಟ್ ಅಕೌಂಟಿಂಗ್ ಕೇಳಿದ್ರೆ ಬರೀರಿ, ಕಾಸ್ಟ್ ಕೇಳಿದ್ರೆ ಇಲ್ಲಿ ಏನಿದೆ ಸಿಂಪಲ್ ಆಗಿದೆ, ಬಿನ್ ಕಾರ್ಡು, ವೇಜ್ ಶೀಟು, ಅಪೋರ್ಷನ್ಮೆಂಟ್, ಎಲಿಮೆಂಟ್ಸ್ ಆಫ್ ಕಾಸ್ಟ್, ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂದ್ರೆ ಏನು, ಪರ್ಪಸ್ ಆಫ್ ಪ್ರಿಪೇರಿಂಗ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಏನು ಅನ್ನೋದನ್ನ ಈಸಿಯಾಗಿ ಡಿಸ್ಕ್ರೈಬ್ ಮಾಡಿದೀನಿ. ಸೊ ಕ್ಯಾಲ್ಕುಲೇಟ್ ವೇಜಸ್, ಬೋನಸ್ ಆಕ್ಚುಲಿ ಮಾಡುವಂತದ್ದು, ಬೋನಸ್ ಎರಡು ಈ ಫಾರ್ಮುಲಾನ ಬರೀರಿ. ಓವರ್ ಹೆಡ್ ಅಂದ್ರೆ ಏನು, ಓವರ್ ಹೆಡ್ ಅಬೋವ್ ದ ಪ್ರೈಮ್ ಕಾಸ್ಟ್, ಚಾರ್ಜಬಲ್ ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನೋದನ್ನ ಏನು ಅಂತ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಕಾಸ್ಟ್ ಶೀಟ್ ಅನ್ನೋದು ಏನು ಅನ್ನೋದು ನೋಡಿದೀರಾ. ವಾಟ್ ಯು ಮೀನ್ ಬೈ ಲೇಬರ್ ಟರ್ನ್ ಓವರ್ ಆಗಿದೆ. ಐಡಲ್ ಟೈಮ್ ಅಂದ್ರೆ ಏನು, ಮೆನ್ಷನ್ ಟೂ ರೀಸನ್ಸ್ ಕೇಳಿದ್ದಾರೆ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ಟರ್ಮ್ ಕಾಸ್ಟಿಂಗ್, ವಾಟ್ ಈಸ್ MRN. ಮೆಜಾರಿಟಿ ಕ್ವೆಶನ್ ಪೇಪರ್ ದೇ ಕವರ್ ಆಗಿದೆ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ನ ಮೋರ್ ಲೈಕ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ ಸ್ಟೂಡೆಂಟ್ಸ್.